ಇಡೀ ರಂಗೋಲಿ ಕಾರ್ಯಕ್ರಮಕ್ಕೆ ನೆರವಿಗೆ ನಿಂತಿದ್ದ ಶಾಸಕ ಕೆ ಗೋಪಾಲಯ್ಯ ಅವರು ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಮತ್ತಷ್ಟು ಪ್ರೋತ್ಸಾಹದ ಮಾತುಗಳನ್ನಾಡಿದ್ರು. ಮುಂದಿನ ವರ್ಷವೂ ರಂಗೋಲಿ ಸ್ಪರ್ಧೆಯನ್ನ ಮತ್ತಷ್ಟು ವಿಜೃಂಭಣೆಯಿಂದ ಮಾಡಲು ಸಹಕಾರ ನೀಡಲಾಗುವುದು ಅಂತ ಘೋಷಣೆ ಮಾಡಿದ್ರು. ಗ್ಯಾರಂಟಿ ನ್ಯೂಸ್ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಈ ಕಾರ್ಯಕ್ರಮನ ಅಂತಿಮವಾದ ಸ್ಪರ್ಧೆಯನ್ನು ಏರ್ಪಾಡು ಮಾಡಬೇಕು ಅಂತ ಮಾರುತಿಯವರು ಫೋನ್ ಮಾಡಿ ನಿಮ್ಮಲ್ಲಿ ಮಾಡಬೇಕು, ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ ಆಯ್ಕೆ ಆಗಿರ್ತಕ್ಕಂಥದ್ದು. ಇವತ್ತು ಈ ಹೆಣ್ಮಕ್ಳಿಗೆ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಕ್ರೀಡಾಂಗಣ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಅನ್ನೋದಕ್ಕೆ ನಮ್ಗೆ ಅತ್ಯಂತ ಸಂತೋಷ ಆಗುತ್ತೆ. ಸುಮಾರು 56 ಜನ ಫೈನಲಲ್ಲಿ ತಾವು ಭಾಗವಹಿಸಿರ್ತಕ್ಕಂಥದ್ದು. 56 ಜನನು ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೆಂಗಳೂರು ನಗರದಿಂದ ತಾವು ಆಯ್ಕೆ ಆಗಿರ್ತಕ್ಕಂಥದ್ದು. ತಾವೆಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದೀರ. ನಾನು ಎಲ್ಲರೂ ನೋಡಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರ. ಆದರೆ ತೀರ್ಪುಗಾರರಿಗೆ ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ಯಾವ ಮಾನದಂಡವನ್ನು ಇಟ್ಕೊಂಡಿದ್ದು ಮಾಡ್ತಕ್ಕಂಥದ್ದು ಯಾರೇ ಮಾಡಿದ್ರೂ ಭಾಳ ಕಷ್ಟ ಆಗುತ್ತೆ. ನಾನು ನೋಡಾದ್ಮೇಲೆ ಬೀದರಿಂದ ಚಾಮರಾಜನಗರದವರೆಗೂ ಬಂದಿದ್ದೀರಿ. ಇನ್ನೂ ಒಂದು 5 ಜನಕ್ಕೆ ಸಮಾಧಾನಕರ ಬಹುಮಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಬಂದಾದ ಮೇಲೆ ತೀರ್ಮಾನ ಮಾಡಿದ್ದು. 5 ಜನಕ್ಕೆ ಸಮಾಧಾನಕರ ಬಹುಮಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಒಂದು ಸಮಾಧಾನಕರ ಒಂದು ಗಿಫ್ಟನ್ನು ಕೊಡ್ತಕ್ಕಂಥದ್ದು ನಾವು ಮೊದಲಿಂದನೂ ಇಲ್ಲಿ ಮಾಡ್ಕೊಂಬತ್ತಾ ಇದ್ದೀವಿ. ನಮ್ಗೆ ವಿಶೇಷವಾಗಿ ಗ್ಯಾರಂಟಿ ನ್ಯೂಸು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡಬೇಕು ಅಂತಂದಿದ್ದಕ್ಕೆ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಗ್ಯಾರಂಟಿ ನ್ಯೂಸ್ನ ಎಲ್ಲ ಅಧಿಕಾರ ವರ್ಗದವ್ರಿಗೂ ನಾನು ಅಭಿನಂದಿಸ್ತೇನೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಹೆಣ್ಮಕ್ಳಿಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ನಮ್ಮ ಜನತೆಯ ಪರವಾಗಿ ನಿಮ್ಮೆಲ್ರಿಗೂ ಅಭಿನಂದಿಸ್ತೇನೆ ಇದನ್ನು. ಆದರೆ ಗೆಲುವು ಸೋಲು ಇದು ಮುಖ್ಯ ಅಲ್ಲ. ನಿಮ್ಮಂಥವ್ರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ನ್ಯೂಸ್. ಅದನ್ನು ಒಂದು ನಿಮ್ಮ ಪ್ರತಿಭೆಯನ್ನು ಗುರುತಿಸಬೇಕು ಅಂತಕ್ಕಂಥ ಈಗ ಈ ಪ್ರತಿಭೆ ಇಡೀ ರಾಜ್ಯ ಮಟ್ಟದಲ್ಲಿ ಯಾರ್ಯಾರು ನೀವು ಭಾಗವಹಿಸಿದ್ರಿ, ಯಾರು ಗೆದ್ರಿ ಅಂತಕ್ಕಂಥದ್ದು ಭಾಗವಹಿಸಿರ್ತಕ್ಕಂಥವ್ರು ಎಲ್ರೂ ಗೊತ್ತಾಗುತ್ತೆ ಇಂತಿಂಥವ್ರು ಭಾಗವಹಿಸಿದ್ರು ಅಂತಕ್ಕಂಥದ್ದನ್ನ. ಮುಂದೇನೂ ಅವಕಾಶ ಆಗುತ್ತೆ. ದಯಮಾಡಿ ಇಲ್ಲಿ ಬಂದಿರತಕ್ಕಂಥವ್ರು ಯಾರ ಹೆಣ್ಮಕ್ಳು ನನ್ನ ಸಹೋದರಿಯರು ಯಾರು ದುಃಖ ಮಾಡ್ಕೊಬಾರ್ದು. ನಿಮಗೇನು ಇನ್ನು ಮುಂದಿನ ದಿನದಲ್ಲಿ ಎಲ್ರಿಗೂ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದನ್ನ ಹೇಳಿ, ಮುಂದಿನ ವರ್ಷವೂ ತಾವು ಅವಕಾಶ ಮಾಡಿಕೊಟ್ರೆ ನಾನೇ ರಾಣಿ ಅಬ್ಬಕ್ಕ ದೇವಿ ಕ್ರೀಡಾಂಗಣದಲ್ಲಿ ಇದೇ ರೀತಿಯ ಕಾರ್ಯಕ್ರಮವನ್ನು ಮಾಡಿಕೊಡ್ತೀನಿ. ಅವತ್ತಿನ್ನ ಈ ಸಲ ನೋಡಿರ್ತಕ್ಕಂಥವ್ರು ಬಹುಶಃ ಅವತ್ತಿನ್ನ ಜಾಸ್ತಿ ಜನ ಸೇರ್ತಾರೆ ಅಂತಕ್ಕಂಥದ್ದನ್ನ ಹೇಳಿ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಬೇರೆ ಬೇರೆ ಜಿಲ್ಲೆಗಳನ್ನು ಸಹ ತಾವು ಒಂದೊಂದು ಜಿಲ್ಲೆಯಿಂದ ಇಬ್ಬಿಬ್ಬರನ್ನ ಏನು ಆಯ್ಕೆ ಮಾಡಿದರೆ ಅದು ಭಾಳ ಕಷ್ಟಕರವಾದ ಇದು. ಇವತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಮತ್ತು ವಿಶೇಷವಾಗಿ ಗ್ಯಾರಂಟಿ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯನ ಕೋರ್ತಾ, ನನ್ನ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದನ್ನ ಹೇಳಿ, ಏನೋ ಗ್ಯಾರಂಟಿ ನ್ಯೂಸ್ನ ಪ್ರತಿ ಹೆಜ್ಜೆಗೂ ಬೆನ್ನೆಲುಬಾಗಿ ನಿಂತಿರೋ Ad6 ಸಂಸ್ಥೆಯ ಮಾಲೀಕರಾದ ವಿಜಯ ಕಲಾ ಅವರು ತಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಇದ್ದೇ ಇರುತ್ತೆ ಅಂತ ಭರವಸೆ ನೀಡಿದರು. ಈ ಒಂದು ಹಬ್ಬ ಸಂಕ್ರಾಂತಿ ಹಬ್ಬದ ಪೂರ್ವಭಾವಿ ಸಿದ್ಧತೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಹೆಣ್ಮಕ್ಳಿಗೆ ಈ ರಂಗೋಲಿ ಕಾಂಪಿಟೇಷನ್ ಅನ್ನೋದು. ಯಾಕೆಂದರೆ ಸಂಕ್ರಾಂತಿ ಅಂದರೆ ಅವರೆಕಾಯಿ, ಕಡಲೆಕಾಯಿ, ಗೆಣಸು ಬೇಯಿಸೋದಲ್ದಿರ ನಮ್ಗಳಿಗೆ ರಂಗೋಲಿ, ಮನೆ ಮುಂದೆ ರಂಗೋಲಿ ಹಾಕೋದೇ ಒಂದು ಹಬ್ಬ, ಜೋರು ಹಬ್ಬ ನಮ್ಗಳಿಗೆ. ಸೊ ಫಸ್ಟು ಮನೆ ಮುಂದೆ ರಂಗೋಲಿ ಆಯಿತು ಅಂದರೆ ಮನೆ ಒಳಗಡೆ ಮತ್ತೆ ನಮ್ಮ ಕೆಲಸ ಆಗುತ್ತೆ. ಸೊ ಇಂಥ ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸಿದ್ದಕ್ಕೆ ಗ್ಯಾರಂಟಿ ನ್ಯೂಸ್ ಅವ್ರ ಜೊತೆ ನಾವು ಕೈ ಜೋಡಿಸಿರೋದು ನಮ್ಮ ಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಶಾಸಕರಾದ ಗೋಪಾಲಯ್ಯ ಸರ್ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿರೋದಕ್ಕೆ ತುಂಬ ಹೃದಯದ ಅಭಿನಂದನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಹೆಣ್ಮಕ್ಳು ಇಲ್ಲಿ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಕನ್ಸಿಡರೇ ಆಗಲ್ಲ. ಯಾಕಂದರೆ ಒಂದಕ್ಕಿಂತ ಒಂದು ತುಂಬ ಅತ್ಯುತ್ತಮವಾಗಿದೆ ರಂಗೋಲಿಗಳು. ಸೊ ಎಲ್ಲರೂ ವಿನ್ನರ್ಸೇ ಇಲ್ಲಿ, ಯಾಕಂದರೆ ವಿನ್ನರ್ ಆಗಿ ಇಲ್ಲಿ ಬಂದಿರೋದ್ರಿಂದ ಸೊ ಎಲ್ಲರೂ ವಿನ್ನರ್ಸೇ. ಸೊ ನಾವು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದೀರಲ್ಲ ಅನ್ನೋದೇ ಒಂದು ಪ್ರೈಸ್ ಅಂತ ತಿಳ್ಕೊಬೇಕು. ಸೊ ಆಲ್ ದ ಬೆಸ್ಟ್ ಟು ಆಲ್.
ಇಲ್ಲಿ ಮತ್ತೊಂದು ವಿಶೇಷವಾಗಿ ಎಲ್ಲರ ಗಮನ ಸೆಳೆದಿದ್ದು ಈ ಬಾಲಕಿ. ಉತ್ತರ ಕನ್ನಡದ ಸರಿಯಾದ ಕರೆಂಟ್ ಇಲ್ಲದ, ಮೂಲಭೂತ ಸೌಕರ್ಯಗಳಿಲ್ಲದ ಕುಗ್ರಾಮದಿಂದ ಬಂದಿದ್ದ ಸಾರಿಕಾ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸಮಾಧಾನಕರ ಬಹುಮಾನ ಪಡೆದಿದ್ದು. ರಂಗೋಲಿ ಹಬ್ಬಕ್ಕೆ ತುಂಬು ಹೃದಯದಿಂದ ಬಂದಿದ್ದ ಮೇರು ನಟ ರಾಜ್ಕುಮಾರ್ ಮೊಮ್ಮಗ ನಟ ಧೀರೇನ್ ಆರ್ ರಾಜ್ಕುಮಾರ್ ಮಾತನಾಡಿ ರಂಗೋಲಿ ಬಿಡಿಸಿದ ಮಹಿಳೆಯರ ಉತ್ಸಾಹವನ್ನ ಕೊಂಡಾಡಿದ್ರು. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ, ಗೋಪಾಲ್ ಸರ್ಗೆ ಹಾಗೂ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಹಾಗೂ ನಾನು ಈಗ ತಾನೇ ಎಲ್ಲ ರಂಗೋಲಿಯ ಒಂದು ಏನು ಮಾಡ್ಕೊಂಬಂದಿದ್ರೆ ಎಲ್ಲರೂ ನೋಡ್ಕೊಂಬಂದೆ. ಭಾಳ ಖುಷಿಯಾಗುತ್ತೆ. ಹಲವಾರು ಜಿಲ್ಲೆಗಳಿಂದ ಬಂದು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಂದು ಕಾರ್ಯಕ್ರಮನ ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರ. ಗ್ಯಾರಂಟಿ ನ್ಯೂಸ್ ಅವ್ರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ನೀವು ಮಾಡಿಕೊಟ್ಟಿದ್ದ ಒಂದು ಕಾರ್ಯಕ್ರಮ ಎಲ್ಲರೂ ಬಂದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಜಡ್ಜ್ಗಳಿಗೆ ಎಷ್ಟು ಕಷ್ಟ ಆಗಿದೆ ನನಗೆ ಗೊತ್ತಿಲ್ಲ. ಯಾಕಂದರೆ ಒಂದೊಂದು ಆ ಕಲರ್ಸಿಂದ ಹಿಡಿದು ಆ ಜಿಲ್ಲೆಗಳಿಂದ ಬಂದು ನೀವು ಮಾಡಿದಂಥ ರೀತಿ ಇರ್ಬೋದು, ಭಾಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಬೆಸ್ಟ್ ವಿಷಸ್ ಅಂತ ಹೇಳ್ತಾ, ಯಾರ್ಯಾರು ಯಾವ್ಯಾವ ಊರಿಂದ ಬಂದಿದ್ರೋ ವಾಪಸ್ ಹೋಗ್ಬೇಕಂದ್ರೆ ಜವಾಬ್ದಾರಿಯಿಂದ ಹಾಗೂ ಹುಷಾರಾಗಿ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ರಾಜಕೀಯ ಅಂದಾಕ್ಷಣ ಕೇವಲ ರಾಜಕಾರಣಿ ಆಗದೆ ಜನಸೇವಕರಾಗಿ, ಜನಾನುರಾಗಿ, ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಂತೆ ಇರುವ ಕೆ ಗೋಪಾಲಯ್ಯ ಅವರು ಇಡೀ ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದ ಸಪೋರ್ಟ್ ಮಾಡಿದ ಮುಖಂಡರಿಗೆ ಧನ್ಯವಾದ ತಿಳಿಸಿದರು. ಮಂಡಲ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ವಿಶೇಷವಾಗಿ ಈ ಗ್ರೌಂಡನ್ನು ಉಸ್ತುವಾರಿ ನೋಡ್ಕೊಂತಕ್ಕಂಥ ನಮ್ಮ ಸುರ್ಬಿ ನಾಗರಾಜು, ಮಲ್ನಾಡ್ ನಾಗರಾಜು, ಹನುಮಂತು, ನಮ್ಮ ತಮ್ಮಣ್ಣವರು ಈ ಥರ ಕಾರ್ಯಕ್ರಮ ಮಾಡಿದ್ರೆ ನನ್ನ ಶಾಮಿಯಾನ ಇರಲಿ, ಚೇರ್ ಇರಲಿ, ಮತ್ತೊಂದು ಯಾವುದೇ ಅದು ಮಹಿಳಾ ಕಾರ್ಯಕ್ರಮ ಆಗಲಿ ನಾವು ಮಾಡ್ತೀವಿ. ನಮ್ಮ ಕರ್ತವ್ಯ ಅಂತಕ್ಕಂಥದ್ದು ನಮ್ಮ ಎಲ್ಲ ಮುಖಂಡರುಗಳು ಸೇರ್ ಮಾಡ್ತಾರೆ. ನಾನು ಎಲ್ರಿಗೂ ಅವ್ರಿಗೆ ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಗ್ರೌಂಡ್ನ ಅಚ್ಚುಕಟ್ಟಾಗಿ ಇಟ್ಕೊಂಡಿರೋದಕ್ಕೆ ಅವ್ರಿಗೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಗ್ಯಾರಂಟಿ ನ್ಯೂಸ್ ಮತ್ತು ಆಡ್6 ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಗೆ ಪ್ರಾಯೋಜಕತ್ವ ವಹಿಸಿದ್ದ ಸಪ್ತಗಿರಿ NPS ಯೂನಿವರ್ಸಿಟಿಯ ಮಾರ್ಕೆಟಿಂಗ್ ಹೆಡ್ ಪ್ರದೀಪ್ ಕುಮಾರ್ ಅವರು ಕೂಡ ಇದೇ ಮೊದಲ ಬಾರಿಗೆ ಇಂಥ ಪ್ರೋಗ್ರಾಂ ಅರೇಂಜ್ ಮಾಡಿದ್ದಕ್ಕೆ ಹಾಗೂ ಸಹಕಾರ ಕೊಟ್ಟಿದ್ದಕ್ಕೆ ಖುಷಿ ಅಂತ ಹೇಳಿದರು. ನಮಗೆ ಆಡ್6 ಕಡೆಯಿಂದ ಶ್ರೀಕಂಠ್ ಸರ್ ಅವರು ಮತ್ತು ಅವರ ಸಿಬ್ಬಂದಿ ವರ್ಗ ನಮ್ಮನ್ನು ಅಪ್ರೋಚ್ ಮಾಡಿದಾಗ ಸಪ್ತಗಿರಿ NPS ಯೂನಿವರ್ಸಿಟಿ ತುಂಬು ಹೃದಯದಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಗ್ಯಾರಂಟಿ ನ್ಯೂಸ್ ಜೊತೆಯಲ್ಲಿ ಆಡ್6 ಮತ್ತು ಸೈಡ್ವೇಸ್ ಜೊತೆಯಲ್ಲಿ ಒಂದಾಗಿ ಇದನ್ನು ನಾವು ಮುಂದೆ ತೊಗೊಂಡು ಹೋಗೋಣ ಅಂತ ಪ್ರಯತ್ನ ಪಟ್ವಿ. ಮೊದಲಿಗೆ ಇಲ್ಲಿ ನೆರೆದಿರೋಂಥ ಎಲ್ಲ ಹೆಣ್ಮಕ್ಕಳಿಗೆ ರಂಗೋಲಿ ಕಾಂಪಿಟೇಷನ್ ಏನು ಅಟೆಂಡ್ ಮಾಡಿದ್ದೀರಾ ಅಥವಾ ಭಾಗವಹಿಸಿದ್ದೀರಾ, ಪೂರ್ತಿ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದೀರಾ, ಎಲ್ಲರಿಗೂ ಕೂಡ ಅಭಿನಂದನೆಗಳು. ಜೊತೆಯಲ್ಲಿ ಈ ರಂಗೋಲಿ ಅನ್ನೋದನ್ನೇ ಆಗಲೇ ಸರ್ ಹೇಳ್ತಾ ಇದ್ರು, ಗೋಪಾಲಯ್ಯ ಸರ್ ಅವರು, ಅವ್ರಿಗೂ ಕೂಡ ಧನ್ಯವಾದಗಳು. ಮೊದಲು ಈ ಕಾರ್ಯಕ್ರಮ ಒಪ್ಕೊಂಡು ಇಲ್ಲಿ ನೆರವೇರಿಸೋದಕ್ಕೆ ಅನುವು ಮಾಡಿಕೊಟ್ಟಿರೋದಕ್ಕೆ. ಏನು ಅಂದರೆ ಈ ರಂಗೋಲಿ ಅನ್ನೋದನ್ನೇ ಮರ್ತುಬಿಟ್ಟಿದ್ದಾರೆ ನಾವೆಲ್ಲರೂ, ನಮ್ಮ ಹೆಣ್ಮಕ್ಳು ಕೂಡ ಮರ್ತಿದ್ದಾರೆ. ಅದನ್ನು ಮತ್ತೆ ಸಂಕ್ರಾಂತಿ ಪ್ರಯುಕ್ತ ಇದೊಂದು ಮೊದಲ ಬಾರಿಗೆ ತಂದಿರುವಂಥ ಗ್ಯಾರಂಟಿ ನ್ಯೂಸ್ ಮತ್ತು ಆಡ್6 ಹೊಸದಾಗಿ ವಿನೂತನವಾಗಿ ಯೋಚನೆ ಮಾಡಿ ತಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸಪ್ತಗಿರಿ NPS ವಿಶ್ವವಿದ್ಯಾಲಯ ಕಡೆಯಿಂದ ಧನ್ಯವಾದಗಳು. ಮತ್ತು ಮುಂದೆ ಯಾವುದೇ ಈ ಥರ ಕಾರ್ಯಕ್ರಮ ಇದ್ದರೂ ಕೂಡ ನಾವು ತಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀವಿ. ರಂಗೋಲಿ ಹಬ್ಬದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಮಹಿಳೆಯರು ಮಧ್ಯಾಹ್ನದಿಂದಲೇ ಯಾರು ವಿಜಯಶಾಲಿ ಅನ್ನೋದನ್ನ ತಿಳಿದುಕೊಳ್ಳೋಕೆ ಕಾದು ಕುಳಿತಿದ್ರು. ಕೊನೆಗೆ ತೀರ್ಪುಗಾರರು ಆಯ್ಕೆ ಮಾಡಿದ ಪ್ರಕಾರ 3 ವಿಜಯಶಾಲಿಗಳನ್ನ ಘೋಷಿಸಲಾಯಿತು. ಚಿಕ್ಕಬಳ್ಳಾಪುರದ ಶ್ವೇತಾ ಫಸ್ಟ್ ಪ್ರೈಸ್ ಪಡೆದ್ರು. 50,000 ರೂಪಾಯಿ ಕ್ಯಾಶ್ ಪ್ರೈಸ್ ಜೊತೆಗೆ ಒಂದು ಟ್ರೋಫಿ, ಗೋಪಾಲಯ್ಯ ಅವರಿಂದ ಉಡುಗೊರೆ, ಸಪ್ತಗಿರಿ NPS ಯೂನಿವರ್ಸಿಟಿಯಿಂದ ಗಿಫ್ಟ್ ಹ್ಯಾಂಪರ್ನ ನೀಡಿ ಗೌರವಿಸಲಾಯಿತು. ಈ ಖುಷಿಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನನಗೆ ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಎಲ್ಲರನ್ನೂ ಮೇಡಮ್. ಎನಿವೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ವಿದ್ಯಾವ್ರ ಬಗ್ಗೆ ಒಂದೆರಡು ಮಾತು ಹೇಳಿ, ಪಾಪ ಕರೆದ್ರಲ್ಲ, ಸಪೋರ್ಟ್ ಮಾಡಿದ್ದಾರೆ. ಹೌದು ಮೇಡಮ್, ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು, ಬೆಸ್ಟ್ ಫ್ರೆಂಡು. ಇವ್ರು ಅಂದರೆ ನಂಗೆ ತುಂಬ. ಏನು ಮಾಡ್ತೀರಾ 50,000? ಅದೇ ಮೇಡಮ್, ಇಬ್ರು ಬೋಟಿಂಗ್ ನಮಗೆ ಮಿಷಿನ್ ತರಕ್ಕೆ ದುಡ್ಡು ಇರಲಿಲ್ಲ. ಇವಾಗ ಇದರಲ್ಲಿ ಮಿಷಿನ್ ತಗೊಂಡು ಬಟ್ಟೆ ಹೊಲಿಯೋದು ಸ್ಟಾರ್ಟ್ ಮಾಡಿ ನಾವು ಫಸ್ಟು, ಆಮೇಲೆ ಬೊಟ್ಟಿಗೆ ಸ್ಟಾರ್ಟ್ ಮಾಡ್ತೀವಿ ಮೇಡಮ್.
ಶಾಸಕರು ಹೆಮ್ಮೆ ಪಡ್ತಿದ್ದಾರೆ, ಇಬ್ರು ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ಸಪೋರ್ಟ್ ಆಗ್ತಾ ಇದೆ ಈ ದುಡ್ಡು ಅಂತ. ಎನಿವೇ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಕಂಗ್ರ್ಯಾಚುಲೇಷನ್ ಶ್ವೇತಾ ಮೇಡಮ್ ಆ್ಯಂಡ್ ವಿದ್ಯಾ ಅವರು ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇನ್ನು ಎರಡನೇ ಬಹುಮಾನ ಹಾಸನ AD6 ಏನು ನಮ್ಮ ಗ್ಯಾರಂಟಿ ನ್ಯೂಸ್ ಸಹಯೋಗದೊಂದಿಗೆ ಈ ರಂಗೋಲಿ ಹಬ್ಬವನ್ನು ಆಯೋಜಿಸಿದೆ. AD6 ವತಿಯಿಂದ ಇಲ್ಲಿ ನೆರೆದಿರುವಂಥ ಸ್ಪರ್ಧಾಳುಗಳು ಯಾರಿದ್ದೀರಿ, ತಮ್ಮ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ಸೆಕೆಂಡ್ PUC ಓದ್ತಾ ಇದ್ರೆ, ಐ ರಿಪೀಟ್, ತಾವು ಯಾರ್ಯಾರು ಸ್ಪರ್ಧಾಳುಗಳು ಇವತ್ತು ಈ ಒಂದು ಫಿನಾಲೆಯಲ್ಲಿ ಭಾಗವಹಿಸಿದ್ದೀರಿ, ತಮ್ಮ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ಸೆಕೆಂಡ್ PUC ಎಕ್ಸಾಮನ್ನು ಈ ಬಾರಿ ಬರೆಯೋರಿದ್ದರೆ ಅವರೆಲ್ಲರಿಗೂ ಕೂಡ AD6 ಸಂಸ್ಥೆಯಿಂದ ಒಂದು ನಗದು ಬಹುಮಾನ ಅಥವಾ ಪ್ರೋತ್ಸಾಹ ಧನವನ್ನು ಕೊಡಲಾಗುತ್ತೆ. ಹೀಗಾಗಿ ತಾವು ದಯವಿಟ್ಟು ತಮ್ಮ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ಸೆಕೆಂಡ್ PUC ವಿದ್ಯಾರ್ಥಿಗಳು ಈಗ ಪರೀಕ್ಷೆಗೆ ಹಾಜರಾಗುವವರಿದ್ದರೆ ನಮ್ಮಲ್ಲಿ ಬಂದು ನಿಮ್ಮ ಹೆಸರನ್ನು, ಅಂದರೆ ನಿಮ್ಮ ಕುಟುಂಬ ಸದಸ್ಯರು ಯಾರಿದ್ದಾರೆ ಅವ್ರ ಹೆಸರನ್ನು ರಿಜಿಸ್ಟರ್ ಮಾಡಬೇಕು, ಇವತ್ತೇ ಮಾಡಬೇಕು. ಸೊ ಈ ಒಂದು ಒಳ್ಳೆಯ ಸಂದರ್ಭವನ್ನು ಮತ್ತು ಈ ಒಂದು ಒಳ್ಳೆಯ ವಿಚಾರವನ್ನು ತಾವು ಗಮನದಲ್ಲಿ ಇಟ್ಕೊಂಡು ಇವತ್ತೇ ರಿಜಿಸ್ಟರ್ ಮಾಡಿಸಿ ಮತ್ತು ನಿಮ್ಮ ಮಕ್ಕಳಿಗೂ ಒಂದು ಪ್ರೋತ್ಸಾಹ. ಆ ಹಿನ್ನೆಲೆಯಲ್ಲಿ AD6 ಸಂಸ್ಥೆ ಏನಿದೆ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಸ್ಪರ್ಧಾಳುಗಳ ಪರವಾಗಿ AD6ಗೆ ಜೋರಾದ ಚಪ್ಪಾಳೆ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಹೀಗೆ ಸಂಭ್ರಮ ಸಡಗರದ ಮೂಲಕ ಕರ್ನಾಟಕದಲ್ಲಿ ದೃಶ್ಯ ಮಾಧ್ಯಮ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಂಕ್ರಾಂತಿ ಪ್ರಯುಕ್ತ ಗ್ಯಾರಂಟಿ ನ್ಯೂಸ್ ಮತ್ತು AD6 ಆಯೋಜಿಸಿದ್ದ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಗೆ ಅದ್ದೂರಿ ತೆರೆ ಬಿತ್ತು.